ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಕೆಲವು ಅಂತಹ ಟಿಪ್ಸ್ ಶೇರ್ ಮಾಡಲಿಕ್ಕಿದ್ದೇನೆ. ಇದರಿಂದ ನಿಮ್ಮ 15ರಿಂದ 20 ದಿನದ ರೆಗ್ಯುಲರ್ ಕೆಲಸಗಳು ಪೆಂಡಿಂಗ್ ಇದೆ ಎನ್ನುವ ಕಂಪ್ಲೇಂಟ್ಸ್ ತುಂಬಾ ಕಡಿಮೆಯಾಗಲಿದೆ. ಹಾಗೇನಲ್ಲ, ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋದು ಹೊಸ ವಿಷಯ ಅಂತ. ಕೆಲವೊಮ್ಮೆ ನಮಗೆ ಗೊತ್ತಿದ್ದರೂ ಇವೆಲ್ಲ ನಮ್ಮ ಮೈಂಡಿಂದ ಸ್ಲಿಪ್ ಆಗಿರ್ತದೆ. ಅದರ ರಿಮೈಂಡರೇ ಈ ವಿಡಿಯೋ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಮೈ ಫಸ್ಟ್ ಸ್ಟೆಪ್ ಈಸ್ ಯೂಸ್ ಯುವರ್ ಟೈಮ್ ವೈಸ್ಲಿ. ಇದು ಎಲ್ಲರಿಗೂ ಗೊತ್ತಿರೋದೇ, ನಮ್ಮಲ್ಲಿ 24 ಗಂಟೆಗಳಿವೆ ಎಂದು. ಸೊ ಮತ್ತೊಮ್ಮೆ ಮೆನ್ಷನ್ ಮಾಡ್ತಿದ್ದೇನೆ, ನಮ್ಮ ಬಳಿ 24 ಗಂಟೆಗಳಿವೆ. ಅದರಲ್ಲಿ 7 ಅವರ್ಸ್ ರೆಸ್ಟಿಗಾಗಿ ಮತ್ತು 2 ಅವರ್ಸ್ ಮೀಲ್ ಟೈಮ್ಗೆ ತೆಗೆದರೆ ಮತ್ತು ನಮ್ಮ ಬಳಿ 15 ಗಂಟೆಗಳು ಉಳಿಯುತ್ತದೆ. ಅದರಲ್ಲಿ ನೀವು ಫುಲ್ ಆಫ್ ಮನೆ ಸೆಟ್ ಮಾಡಬಹುದು. ಅದಕ್ಕೆ ಎನರ್ಜಿ ಲೆವೆಲ್ ಹೈ ಮತ್ತು ಥಾಟ್ ಪಾಸಿಟಿವ್ ಇದ್ದರೆ ಸಾಕು. ಬಾಕಿ ಎಲ್ಲ ಲಾಂಗ್ ಅವರ್ಸ್ ನಾವು ಕೆಲಸ ಮಾಡೋದು ಇಲ್ಲ. ಆದರೂ ಈ 15 ಗಂಟೆಗಳಲ್ಲಿ ಹಾರ್ಡ್ ವರ್ಕ್ ಮಾಡದೆ ಹೇಗೆ ಮ್ಯಾನೇಜ್ ಮಾಡ್ತೇವೆ ಅದನ್ನೇ ನಿಮ್ಮ ಸ್ಮಾರ್ಟ್ ವರ್ಕ್ ಹೇಳಬಹುದು. ಇದರ ಫಸ್ಟ್ ಸ್ಟೆಪ್ ಏನಂದರೆ, ನೋಟ್ ಡೌನ್ ಆಲ್ ಯುವರ್ ವರ್ಕ್ಸ್. ಯಾಕೆಂದರೆ ವಿದೌಟ್ ಡೂ ಲಿಸ್ಟ್ ಟಾರ್ಗೆಟ್ ಅಚೀವ್ ಮಾಡಲು ಆಗೋದಿಲ್ಲ. ಇಲ್ಲಾಂದರೆ ಟೈಮ್ ಮತ್ತು ಎನರ್ಜಿ ಯೋಚಿಸೋದ್ರಲ್ಲೇ ಆಗೋಗುತ್ತೆ. ಇವಾಗ ಏನು ಮಾಡಬಹುದು, ಮೊದಲು ಏನು ಮಾಡಬೇಕು, ನಂತರ ಏನು ಮಾಡೋದು, ನೀವು ಕಿಚನ್ನಲ್ಲಿ ನಿಂತು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು, ಲಂಚ್ ಡಿನ್ನರ್ ಏನು ಮಾಡೋದು ಅಂತ ಯೋಚಿಸುವುದಾದರೆ ಮನೆಯನ್ನು ಮ್ಯಾನೇಜ್ ಮಾಡೋದು ಸ್ವಲ್ಪ ಇಂಪಾಸಿಬಲ್ ಕೂಡ. ತುಂಬ ಅಲ್ಲಾಂದರೂ ಒಂದು ದಿನ ಮೊದಲಾದರೂ ನಿಮಗೆ ಗೊತ್ತಿರಬೇಕು ನಾಳೆ ಫುಲ್ ಡೇ ಏನೇನು ಮಾಡಬೇಕು ಅಂತ. ಅದು ಪ್ರಿಪ್ರೇಷನ್ನ ಜೊತೆಗೆ ಹಾಗೆಯೇ ಕ್ಲೀನಿಂಗ್ನಲ್ಲೂ ನಾಳೆ ಯಾವ ಸೈಡ್ ಯಾವ ರೂಮು ಎಕ್ಸೆಟ್ರಾ ಕ್ಲೀನ್ ಮಾಡೋದು. ಹಾಗೆಯೇ ಲಾಂಡ್ರಿಯಲ್ಲಿ ಯಾವುದು ಎಕ್ಸಾಂಪಲ್ ಬೆಡ್ಶೀಟ್ ಕರ್ಟನ್ಸ್ ಯಾವುದನ್ನು ವಾಶ್ ಮಾಡ್ಬೋದು. ಹಾಗೆಯೇ ಫೋಲ್ಡಿಂಗ್ ಐರನಿಂಗ್ ಜೊತೆಗೆ ಮಾಡಿ ಮುಗಿಸ್ಬೋದು. ಹಾಗೆಯೇ ಯಾವ ಕೆಲಸ ಯಾವ ಟೈಮ್ಗೆ ಎಷ್ಟು ಟೈಮ್ನಲ್ಲಿ ಮುಗಿಸಬೇಕು ಅಂತ ನಿಮ್ಮ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಿ. ಇನ್ನು ಎಕ್ಸಸೈಸ್ ಕ್ಲೀನಿಂಗ್ ಎಲ್ಲ ಬೆಳಗ್ಗೆನೇ ಮುಗಿಸ್ಬೇಕಂತ ಏನೂ ಅಗತ್ಯ ಇಲ್ಲ. ಇವುಗಳನ್ನು ಸಂಜೆನೂ ಮಾಡಬಹುದು. ಇದರಲ್ಲಿ ಒಂದು ಕೆಲಸ ಸಂಜೆ ಮಾಡಿದರೆ ಬೆಳಗ್ಗಿನ ಕೆಲಸದ ಬರ್ಡನ್ ಕಡಿಮೆ ಆಗ್ತದೆ. ಹಾಗೆಯೇ ನಿಮ್ಮ ಪ್ರಿಯಾರಿಟಿ ತಿಳ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಕೆಲಸವನ್ನು ಟಾಪ್ ಆಫ್ ದ ಲೀಸ್ಟ್, ಹಾಗೆಯೇ ಅನ್ಇಂಪಾರ್ಟೆಂಟ್ ಕೆಲಸವನ್ನು ಬಾಟಮ್ನಲ್ಲಿ ಬರೆಯಿರಿ. ಹೀಗೆ ಲಿಸ್ಟ್ ಮಾಡೋದ್ರಿಂದ ಮನೆಯ ಎಲ್ಲ ಕಾರ್ನರ್ಗೂ ನಿಮ್ಮ ವ್ಯೂ ಹೋಗುತ್ತೆ. ಇದರಿಂದ ಎಲ್ಲ ಕೆಲಸನೂ ಆಗುತ್ತೆ. ಹಾಗೆಯೇ ಬ್ರೈನ್ಗೂ ಅನ್ನೆಸೆಸರಿ ಬರ್ಡನ್ ಕೂಡ ಇರೋದಿಲ್ಲ. ಅವಾಯ್ಡ್ ಡಿಸ್ಟ್ರಾಕ್ಷನ್. ಟೈಮನ್ನು ಮ್ಯಾನೇಜ್ ಮಾಡದಿರೋ ದೊಡ್ಡ ರೀಸನ್ ಈ ಡಿಸ್ಟ್ರಾಕ್ಷನ್. ಮೊದಲಾಗಿ ನಾವು ಡಿಸ್ಟ್ರ್ಯಾಕ್ಟ್ ಆಗ್ತೇವೆ, ಕೆಲಸ ಟೈಮಿಗೆ ಕಂಪ್ಲೀಟ್ ಆಗದೆ ಗಿಲ್ಟಿ ಫೀಲ್ ಮಾಡ್ತೇವೆ. ಇದರಿಂದ ಕೆಲಸದ ಭಾರ ಕೂಡ ಜಾಸ್ತಿ, ಇರಿಟೇಷನ್ ಕೂಡ. ಡಿಸ್ಟ್ರ್ಯಾಕ್ಷನ್ ಎಲ್ಲರದ್ದು ಬೇರೆ ಬೇರೆ ಆಗಿರಬಹುದು. ಕೆಲವರು ಕೆಲಸ ಮಾಡ್ತಾ ಸ್ವಲ್ಪ ನೆಗೆಟಿವ್ ಯೋಚಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಸ್ಟ್ನಲ್ಲಿ ನಡೆದಿರೋ ಕೆಲವು ಬ್ಯಾಡ್ ಮೆಮರೀಸ್ ಸಡನ್ಲಿ ಮೈಂಡಿಗೆ ಬಂದು ಬಿಡ್ತವೆ. ಬಟ್ ಆವಾಗಲೇ ಅದಕ್ಕೆ ಬ್ರೇಕ್ ಹಾಕುವ ಬದಲು ಲಾಂಗ್ ಟೈಮ್ನವರೆಗೂ ಅದೇ ಥಾಟ್ಸ್ಗೆ ಹೋಗಿಬಿಡ್ತಾರೆ. ಅವರ ಎನರ್ಜಿ ಡಿಪ್ಲೀಟ್ ಮಾಡಿಬಿಡ್ತಾರೆ. ಅದು ನಮ್ಮ ಕೆಲಸದ ಸ್ಪೀಡ್ ಮತ್ತು ಕ್ವಾಲಿಟಿ ಎರಡಕ್ಕೂ ಇಫೆಕ್ಟ್. ಯೋಚನೆ ಮಾಡೋದ್ರಿಂದ ಫಾಸ್ಟ್ ಚೇಂಜ್ ಅಂತೂ ಆಗೋದಿಲ್ಲ. ನೀವು ಸ್ವಲ್ಪ ಹೊತ್ತು ಯೋಚಿಸಿ ನಿಮ್ಮ ಎನರ್ಜಿ ಲೆವೆಲ್ ಲೋ ಮಾಡಿ ಆ ಥಾಟ್ಸ್ನಿಂದ ಹೊರಗೆ ಬಂದಾಗ ಚೇಂಜಸ್ ಏನೂ ಆಗಿರುವುದಿಲ್ಲ, ಎಲ್ಲನೂ ಹಾಗೇ ಇರ್ತದೆ. ಇನ್ನು ಕೆಲವು ಥಾಟ್ಸ್ ಡಿಸ್ಟರ್ಬ್ ಮಾಡುವಾಗ ಸೇ ಟು ಯುವರ್ ಸೆಲ್ಫ್, ನಾನು ಏನು ಮಾಡ್ತಿದ್ದೇನೆ, ಸ್ಟಾಪ್ ಥಿಂಕಿಂಗ್. ಹಾಗೆಯೇ ನಮ್ಮ ಥಾಟ್ಸನ್ನು ಡಿಸ್ಟ್ರಾಯ್ ಮಾಡಿ ಬೈ ಲಿಸ್ನಿಂಗ್ ಯುವರ್ ಫೇವ್ರೆಟ್ ಮ್ಯೂಸಿಕ್.
ಇನ್ನೊಂದು ಇವಾಗ ಜಾಸ್ತಿಯಾಗಿ ಡಿಸ್ಟ್ರ್ಯಾಕ್ಟ್ ಮಾಡೋದು ನಮ್ಮ ವ್ಯಾಲ್ಯುಬಲ್ ಟೈಮನ್ನು ತಿನ್ನುತ್ತಿರೋದು. ಲೈಕ್ ಸೋಷಿಯಲ್ ಮೀಡಿಯಾ, ಲಾಂಗ್ ಫೋನ್ ಕಾಲ್ಸ್, ಚಾಟಿಂಗ್ಸ್, ಆನ್ಲೈನ್ ಶಾಪಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅರ್ಥ ಆಲ್ ಇನ್ ಒನ್ ಮೊಬೈಲ್ ಫೋನ್. ಯಾವುದೇ ವಸ್ತುವನ್ನು ಯೂಸ್ ಮಾಡೋದು ಸರಿಯೇ, ಅದರ ಮಿಸ್ಯೂಸ್ ಮಾಡೋದು ಮಲ್ಟಿಪಲ್ ಲಾಸ್ ಅಲ್ಲದೆ ಬೇರೆ ಏನೂ ಕೊಡೋದಿಲ್ಲ. ಇದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟು ಆಗೋದಿಲ್ಲ ಅನ್ನೋ ಕಂಪ್ಲೇಂಟ್ ಇದ್ದರೆ ಜಸ್ಟ್ ಒಂದು ದಿನ ಫೋನ್ ಸ್ವಿಚ್ ಆಫ್ ಮಾಡಿ ನೋಡಿ. ಎಲ್ಲ ಕೆಲಸ ಮುಗಿಸಿದ ನಂತರ ಕೂಡ ಎಕ್ಸೆಸಿವ್ ಟೈಮ್ ನಿಮ್ಮಲ್ಲಿ ಉಳಿತದೆ. ಇದನ್ನು ನಾನು ಒಂದು ದಿನ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳ್ತಿರೋದು. ಯಾವುದೇ ಎಮರ್ಜೆನ್ಸಿ ಕಾಲ್ ಮನೆಯ ಬೇರೆ ಮೆಂಬರ್ನ ಫೋನ್ಗೂ ಬರ್ಬೋದು, ಅಥವಾ ಸ್ವಿಚ್ ಆಫ್ ಮಾಡುವ ಬದಲು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಫೋನು ನೋಟಿಫಿಕೇಷನ್ ಬಂದ್ ಮಾಡ್ಬೋದು. ಹಾಗೆ ಅಂಥದ್ದೇನೋ ಸುನಾಮಿ ಬರಲಿಕ್ಕಿಲ್ಲ. ಎಲ್ಲ ಕೆಲಸ ಮುಗಿದ ನಂತರ ಫೋನ್ ಆನ್ ಮಾಡಿದರೆ ಪ್ರತಿ 2 ಮಿನಿಟ್ಸ್ಗೊಮ್ಮೆ ನೋಟಿಫಿಕೇಷನ್ ಚೆಕ್ ಮಾಡುವ ಬದಲು ನಿಮಗೊಂದು ಟೈಮ್ ಫಿಕ್ಸ್ ಸೆಟ್ ಮಾಡಿಕೊಳ್ಳಿ. ನೀವು ಪ್ರತಿ 2 ಅಥವಾ 3 ಗಂಟೆಗೊಮ್ಮೆ ನೋಟಿಫಿಕೇಷನ್ ಚೆಕ್ ಮಾಡುವ ಅಂತ. ಅಥವಾ ಎಲ್ಲನೂ ಒಂದು ಪಾರ್ಟ್ ಆಫ್ ಕೆಲಸ ಮುಗಿಸಿದ ನಂತರ 1 ಅವರ್ ಫೋನ್ಗೋಸ್ಕರನೇ ಇಟ್ಟುಬಿಡಿ. ಇದನ್ನು ನೀವು ನಿಮ್ಮ ಬ್ರೇಕ್ ಟೈಮ್ ಅಂತಲೂ ಹೇಳಬಹುದು. ಇನ್ನು ಸ್ಟೆಪ್ ನಂಬರ್ 3, ಮಲ್ಟಿ ಟಾಸ್ಕಿಂಗ್. ಒಂದೇ ಟೈಮ್ನಲ್ಲಿ ಒಂದೇ ಕೆಲಸ ಮಾಡೋದು ಪ್ರೊಫೆಕ್ಷನ್ ಆಗಿ ಆಗ್ತದೆ. ಆದರೆ ಈ ಲಾ ನಡೆಯೋದು ಸ್ಟಡೀಸ್ ಅಥವಾ ನೀವು ಯಾವುದೇ ಆಫೀಸ್ ವರ್ಕ್ ಮಾಡೋದಾದರೆ ಮನೆ ಕೆಲಸ ಮಾಡುವಾಗ ಜೊತೆಗೇ ಕೆಲವು ಕೆಲಸ ಮಾಡಬಹುದು. ಕಿಚನಲ್ಲಿ ಕುಕ್ಕಿಂಗ್ ಮಾಡ್ತಿರುವಾಗ ಬೇರೆ ಕೆಲಸನೂ ಮಾಡ್ತಿರಬಹುದು. ಲೈಕ್ ಕಿಚನ್ ಆರ್ಗನೈಸ್ ಮಾಡಬಹುದು. ಅಡುಗೆ ಕೆಲಸ ಮಾಡುವಾಗ ನಾವು ಎಷ್ಟೋ ಬಾರಿ ಫ್ರಿಜ್ ಓಪನ್ ಮಾಡ್ತೇವೋ ಆಗ ಅದರಲ್ಲಿ ಉಳಿದಿರುವ ಬೇಡದ ವಸ್ತುಗಳನ್ನು ತೆಗೆದು ಬಿಸಾಡಬಹುದು. ಫ್ರಿಜ್ ಮ್ಯಾಟ್ ಕ್ಲೀನ್ ಮಾಡಬಹುದು. ಹಾಗೆಯೇ ಫ್ರಿಜ್ ಒರೆಸಬಹುದು. ತೊಳೆದಿಟ್ಟ ಪಾತ್ರೆಗಳನ್ನು ಒರೆಸಿ ಅದರ ಪ್ಲೇಸಲ್ಲಿ ಸೆಟ್ ಮಾಡಬಹುದು. ಎಲ್ಲ ಸಾಮಾನುಗಳನ್ನು ತೆಗೆದು ಡೀಪ್ ಕ್ಲೀನಿಂಗ್ ಕೂಡ ಮಾಡಬಹುದು. ಇನ್ನು ಟೀ ಮಾಡುವಾಗ ಫೋನ್ನಲ್ಲಿ ಬ್ಯುಸಿ ಇರೋದಕ್ಕಿಂತ, ಫೋನ್ ಯೂಸ್ ಮಾಡೋದಕ್ಕಿಂತ ಬೆಟರ್ ನೆಕ್ಸ್ಟ್ ಮೀಲ್ನ ಪ್ರಿಪ್ರೇಷನ್ ಮಾಡಬಹುದು. ಅಂದರೆ ಚಾಪಿಂಗ್ ಎಕ್ಸೆಟ್ರಾ. ಇವರು ಮಾಸ್ಟರ್ ಆಯುಷ್. ಬೆಳೆಯುತ್ತಿರುವ ಸ್ಟೇಜಲ್ಲಿ ಮಕ್ಕಳಿಗೆ ಗಂಟೆ ಹಂಗ್ರೆ ಕಾಮನ್. ಸೊ ಇವರು ಈಗ ಸ್ವಲ್ಪ ಸಣ್ಣ ಇರೋದ್ರಿಂದ ನಾನೇ ಏನಾದರೂ ಮಾಡಿ ಕೊಡಬೇಕಾಗ್ತದೆ. ದೊಡ್ಡ ಮಕ್ಕಳಾದರೆ ಅವರೇ ಏನಾದರೂ ಅವರಿಗಿಷ್ಟ ಇರೋ ಈಸಿ ಫುಡ್ ಪ್ರಿಪೇರ್ ಮಾಡ್ಕೊಳ್ತಾರೆ. ಕೆಲಸ ಎಕ್ಸ್ಟ್ರಾ ಕುಕ್ಕಿಂಗ್ ಮಾಡುವ ಬರ್ಡನ್ ಕೂಡ ಕಡಿಮೆ ಆಗ್ತದೆ. ಅದು ಯಾವಾಗ ಅಂದರೆ ಅವರಿಗೂ ಕುಕ್ಕಿಂಗ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಮಲ್ಟಿ ಟಾಸ್ಕ್ನ ಬಗ್ಗೆ ನಾನು ಹೇಳ್ತಿರೋದು ಯಾಕಂದರೆ ಸ್ವಲ್ಪ ಸಮಯದಲ್ಲಿ ತುಂಬ ಕೆಲಸ ಮುಗಿಸಬಹುದು. ಇದು ನಿಮ್ಮ ಮೇಲೆ ಡಿಪೆಂಡ್. ಸಿಂಗಲ್ ಕೆಲಸದ ಮೇಲೆ ಫೋಕಸ್ ಮಾಡಿ ನೀವು ಕೆಲಸದಲ್ಲಿ ಯೂಟಿಲೈಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ ಏರಿಯಾದಲ್ಲಿ ನೀವು ಕೆಲಸ ಮಾಡ್ತೀರಾ ಅಲ್ಲಿ ಸ್ವಲ್ಪ ಬೇರೆನೂ ಕೆಲಸ ಮಾಡಿ ನಿಮ್ಮ ಬರ್ಡನ್ ಕಡಿಮೆ ಮಾಡಬಹುದು. ದೆನ್ 4th ಸ್ಟೆಪ್ ಈಸ್ ಮ್ಯಾನೇಜಿಂಗ್ ವರ್ಕ್ ವಿತ್ ಗೆಸ್ಟ್. ನಾವು ರೆಗ್ಯುಲರ್ಲಿ ನಮ್ಮ ಶೆಡ್ಯೂಲ್ನ ಅಕಾರ್ಡಿಂಗ್ ಕೆಲಸ ಮಾಡ್ತೇವೆ. ಬಟ್ ಮನೆಗೆ ಸಡನ್ ಗೆಸ್ಟ್ ಬಂದರೆ ಆಗ ಕೆಲಸ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದಾ? ಇನ್ನೂ ಇಲ್ಲಿ 2 ಥಿಂಗ್ಸ್ ಇದೆ. ಒಂದು, ಗೆಸ್ಟ್ ಪ್ರಾಪರ್ಲಿ ಇನ್ಫಾರ್ಮ್ ಮಾಡಿ ಬಂದರೆ. ಇನ್ನೊಂದು, ಕೆಲವೇ ನಿಮಿಷದ ಮೊದಲು ನಮಗೆ ಗೊತ್ತಾಗೋದಿದೆ ಗೆಸ್ಟ್ ಬರ್ತಾರಂತ. ಇನ್ಫಾರ್ಮ್ ಮಾಡಿ ಬಂದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಈಸಿಲಿ ಮ್ಯಾನೇಜ್ ಮಾಡಬಹುದು. ಇನ್ನು ಹೇಳದೆ ಬಂದರೂ ಅಂಥದ್ದೇನೋ ಪ್ರಾಬ್ಲಮ್ ಆರ್ ಚೇಂಜಸ್ ಆಗಲಿಕ್ಕಿಲ್ಲ. ಎಲ್ಲರೂ ಹೋದ್ಮೇಲೂ ಸೆಟ್ ಮಾಡಬಹುದು ಎಲ್ಲವನ್ನು. ನೀವು ನಿಮ್ಮ ರೆಗ್ಯುಲರಿ ಪ್ಲ್ಯಾನ್ ಮಾಡಿ ಸರಿಯಾಗಿ ಕೆಲಸ ಮಾಡೋದಾದರೆ ನನಗೆ ಅನಿಸೋದಿಲ್ಲ ಸ್ವಲ್ಪ ಸಮಯದಲ್ಲಿ 1 ಅಥವಾ 2 ದಿನದಲ್ಲಿ ನಮ್ಮ ಶೆಡ್ಯೂಲ್ನ ಅಕಾರ್ಡಿಂಗ್ ಕೆಲಸ ಮಾಡದಿದ್ದರೂ ನಿಮ್ಮ ಬರ್ಡನ್ ಹೆಚ್ಚಾಗಬಹುದು ಅಂತ. ಇಷ್ಟಕ್ಕೂ ಬರೋರು ಯಾರು? ನಮಗೆ ಕನೆಕ್ಟೆಡ್ ಇರೋರು ತಾನೇ. ಸೊ ಅಟೆಂಡ್ ದೆಮ್ ರೆಸ್ಪೆಕ್ಟ್ಫುಲಿ. ಎಲ್ಲನೂ ಪ್ಲ್ಯಾನಿಂಗ್ನ ಹಾಗೆ ಆಗಬೇಕಂದ್ರೆ ಹೇಗೆ ಆಗ್ತದಾ? ಈವನ್ ಲೈಫ್ನಲ್ಲಿ ಏನೇನೋ ಪ್ಲ್ಯಾನ್ಸ್ ಇರ್ತದೆ, ಅದೆಲ್ಲ ನಡಿಬೇಕಲ್ವೇ? ಇಲ್ಲಿ ಒಂದೇ ವರ್ಡ್ ಯೂಸ್ ಆಗೋದು,
ಅಡ್ಜಸ್ಟ್ಮೆಂಟ್. ಕೆಲಸ ಯಾವಾಗಲೂ ಮುಗಿಲಿಕ್ಕಿಲ್ಲ, ಹಾಗಂತ ನಮ್ಮವರಿಗೆ ಟೈಮ್ ಕೊಡದೇ ಇರೋದು ಸರಿಯಲ್ಲ. ಇದೇ ಲೈಫ್, ಸೊ ಜಸ್ಟ್ ಎಂಜಾಯ್ ಇಟ್. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಯೂಸ್ ಯುವರ್ ಟೈಮ್ ವೈಲ್ ವಾಚಿಂಗ್ ಟಿ ವಿ. ನಾನು ಸಣ್ಣದಿರುವಾಗ ಎಲ್ಲ ಮಕ್ಕಳ ಥರ ನನಗೂ ಟಿ ವಿ ನೋಡೋದಂದರೆ ತುಂಬಾ ಇಷ್ಟ ಆಗ್ತಿತ್ತು. ನನ್ನ ಹೈಸ್ಕೂಲ್ ಮಿಸ್ ಯಾವಾಗಲೂ ಹೇಳ್ತಿದ್ರು ಒಂದು ಮಾತು ಟಿ ವಿ ಬಗ್ಗೆ, ಟಿ ವಿ ಈಸ್ ಎನ್ ಈಡಿಯಟ್ ಬಾಕ್ಸ್ ಅಂತ. ಆದರೂ ಟಿ ವಿಯಲ್ಲಿ ಎಲ್ಲರ ಫೇವ್ರೆಟ್ ಶೋಸು ಇದ್ದೇ ಇರ್ತದೆ. ಹಾಗೆಯೇ ಟಿ ವಿ ನೋಡೋದ್ರ ಜೊತೆಗೆ ಬೇರೆ ಕೆಲಸಗಳನ್ನು ಮಾಡಿದರೆ ಆಬ್ವಿಯಸ್ಲಿ 1-1.5 ಗಂಟೆ ಸೇವ್ ಮಾಡಬಹುದು. ನಾನು ಟಿ ವಿ ತುಂಬಾ ಕಡಿಮೆ ನೋಡೋದು. ಇವಾಗ ನನ್ನ ಒಂದು ಫೇವ್ರೆಟ್ ಶೋ ನಡೀತಾ ಉಂಟು. ಸೊ ಕೆಲವು ತಿಂಗಳು ನನ್ನ ಟಿ ವಿ ಟೈಮ್ ಫಿಕ್ಸ್ ಆಗಿದೆ. ಆದರೆ ಟಿ ವಿ ಟೈಮ್ ಸ್ಪೆಂಡ್ ಮಾಡೋದ್ರ ಜೊತೆಗೆ ನೀವು ನಿಮ್ಮ ಕೆಲವು ಕೆಲಸ ಮುಗಿಸ್ಬೋದು. ಕೆಲವು ನಿಮಗೆ ಜನರಲಿ ಮುಗಿಸ್ಲಿಕ್ಕೆ ಬೋರಿಂಗ್ ಇರ್ತದೆ. ಲೈಕ್ ಡ್ರೆಸ್ ಸೆಟ್ಟಿಂಗ್, ಡ್ರೆಸ್ ಮಡಚೋದು, ಐರನ್ ಮಾಡೋದು, ಎನಿ ಅದರ್ ಚಾಪಿಂಗ್. ಹೀಗೆ ಕೆಲಸ ಮಾಡೋದ್ರಿಂದ ನಿಮಗೆ ಬೋರಿಂಗ್ ಕೆಲಸ ಕೂಡ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಯಾವಾಗ ಕೆಲಸ ಮುಗೀತು ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೂ ನೀವು ಒಂದು ಕ್ವಾಲಿಟಿ ಟೈಮ್ ನಿಮಗೆ ಸೇವ್ ಮಾಡಬಹುದು. ಇನ್ನು ಸ್ಟೆಪ್ ನಂಬರ್ 6, ಶೇರ್ ಯುವರ್ ವರ್ಕ್ ವಿತ್ ಫ್ಯಾಮಿಲಿ. ಭಾವಿಸಿ ನಿಮಗೆ ತುಂಬ ಕೆಲಸದ ಒತ್ತಡ ಇದೆ, ಟೈಮ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಆಗ ಡೆಫಿನೆಟ್ಲಿ ಇರಿಟೇಷನ್ ಆಗಿ ಅಗ್ರೆಸಿವಿಗೆ ಇನ್ವಿಟೇಷನ್ ಕೊಡ್ತೀರಾ. ಆದರೆ ಆ ಕಂಡೀಷನ್ಗೆ ಹೋಗುವ ಬದಲು ಸ್ಮಾರ್ಟ್ ನಿಮ್ಮ ಕೆಲಸ ಫ್ಯಾಮಿಲಿಯ ಬೇರೆ ಮೆಂಬರಿಗೆ ಶೇರ್ ಮಾಡಬಹುದು. ಯಾರು ಯಾವ ಕೆಲಸದಲ್ಲಿ ಖುಷಿ ಪಡ್ತಾರೆ ಅನ್ನೋದು ನಿಮಗೆ ತಿಳಿದಿರಬೇಕು. ಸೊ ಯಾವುದೇ ವೇನಲ್ಲಿ ಸ್ವಲ್ಪ ಕೆಲಸ ಎಲ್ರಿಗೂ ಶೇರ್ ಮಾಡಿ. ಹೀಗೆ ಮಾಡೋದ್ರಿಂದ ಫ್ಯಾಮಿಲಿ ಬಾಂಡಿಂಗ್ನಲ್ಲೂ ಇರ್ತದೆ, ಕೆಲಸದ ಭಾರ ಕೂಡ ಕಡಿಮೆ ಆಗ್ತದೆ. ಯಾರೇ ಆಗಲಿ, ಸಣ್ಣ ಅಥವಾ ದೊಡ್ಡ, ಯಾರಿಗೂ ಆರ್ಡರ್ ಕೊಡುವ ಬದಲು ಪ್ಲೀಸ್ ವರ್ಡನ್ನು ಯೂಸ್ ಮಾಡಿದರೆ ಮ್ಯಾಜಿಕ್ ಆಗ್ತದೆ. ನಗ್ತಾ ವರ್ಲ್ಡನ್ನೇ ಗೆಲ್ಲಬಹುದು. ಇದು ಜಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಅಲ್ವಾ. 7th ಆ್ಯಂಡ್ ಲಾಸ್ಟ್ ಸ್ಟೆಪ್ ಈಸ್ ಅವಾಯ್ಡ್ ನೆಗೆಟಿವಿಟಿ. ನೆಗೆಟಿವಿಟಿ ಥಾಟ್ಸ್ ನಮ್ಮ ಮೈಂಡ್ಗೆ ಇಫೆಕ್ಟ್ಸ್ ಮಾಡ್ತದೆ. ಇನ್ನು ಮೈಂಡ್ನ ಪರ್ಮಿಷನ್ ಇಲ್ಲದೆ ಬಾಡಿ ಕೂಡ ಮೂವ್ ಆಗೋದೇ ಇಲ್ಲ. ಯಾವ ಲೇಡಿ ಮನೆಯ ಕ್ಲೀನಿಂಗ್, ಲಾಂಡ್ರಿ, ಕುಕ್ಕಿಂಗ್ ಎಲ್ಲ ಕೆಲಸ ಮಾಡ್ತಾಳೋ, ನಿಮ್ಮಿಂದ ಅಪ್ರಿಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೂ ಬೇಡ, ಅವಳ ಕೆಲಸವನ್ನು ಕ್ರಿಟಿಸೈಸ್ ಕೂಡ ಮಾಡಬೇಡಿ. ನಾವು ಲೇಡೀಸ್ ವರ್ಷಗಟ್ಟಲೆ ಕುಕ್ಕಿಂಗ್ ಮಾಡ್ತೇವೆ. ಕೆಲವೊಮ್ಮೆ ಕುಕ್ಕಿಂಗ್ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು. ಅದನ್ನು ಫ್ಯಾಮಿಲಿ ಇಗ್ನೋರ್ ಕೂಡ ಮಾಡಬಹುದು ಅಥವಾ ಡೀಸೆಂಟಾಗಿ ಹೇಳಬಹುದು, ಅಡುಗೆಯಲ್ಲಿ ಏನಾಗಿದೆ, ಏನು ಕಡಿಮೆ ಇದೆ ಅಂತ. ಕೆಲವು ಮನೆಗಳಲ್ಲಿ ತುಂಬ ರೂಡ್ಲಿ ಹೇಳೋದಿದೆ. ಇದರಿಂದ ಅಟ್ಮಾಸ್ಫಿಯರ್ ನೆಗೆಟಿವಿಟಿ. ಸೊ ಲೇಡೀಸ್, ಇಂತಹ ನೆಗೆಟಿವಿಟಿಯನ್ನು ನೀವು ಸ್ಮಾರ್ಟ್ಲಿ ಇಗ್ನೋರ್ ಮಾಡಿ ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡಿ. ಯಾರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿ ಬಿಡಲಿ, ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡಿ. ನೀವು ಒಂದು ಬೆಸ್ಟ್ ಹೋಮ್ ಮೇಕರ್ ಅಂತ. ಕೆಲಸ ಮನೆಯದೇ ಆಗಲಿ ಹೊರಗಿನದೇ ಆದರೆ ಬರ್ಡನ್ ತಿಳಿದು ಮಾಡಿದರೆ ತುಂಬ ಕ್ಲೀವ್ ಕೊಡ್ತದೆ. ಇನ್ನು ನಿಮ್ಮಲ್ಲಿ ಆಪ್ಷನ್ ಇದೆ, ಯಾವುದು ಬೋರಿಂಗ್ ಕೆಲಸ ಬೇರೆಯವರಿಂದ ಮಾಡಿಸಬಹುದಾದರೆ ಫೈನ್, ಇಲ್ಲಾಂದರೆ ನಗ್ತಾ ಅಳುತ್ತಾದರೂ ನೀವೇ ಮಾಡೋದಾದರೆ ಡನ್, ಡೋಂಟ್ ಬಾದರ್. ಕೆಲಸವನ್ನು ಇಂಟ್ರೆಸ್ಟಿಂಗ್ ಹೇಗೆ ಮಾಡೋದಂತ ನಿಮಗಿಂತ ಹೆಚ್ಚು ಯಾರಿಗೂ ಗೊತ್ತಿಲ್ಲ. ಸೊ ಬಿ ಆ್ಯಕ್ಟಿವ್, ಬಿ ಸ್ಮಾರ್ಟ್, ಸಿ ಟು ಯೋರ್ ಸೆಲ್ಫ್, ಐ ಆಮ್ ದ ಬೆಸ್ಟ್. See you then next video. Till then, bye, take care and stay healthy.